ಹಲೋ ವರಂ ಸರ, ಇವತ್ತು ನಮ್ಮ ವರಂ ಸರ್ದಾಗೆ ಡಿ ಎಸ್ ಸ್ಕೂಲ್ ಅವರೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಡಿ ಎಸ್ ಸ್ಕೂಲಿಂದ ಎಲ್ಲ ಬಂದು ಕ್ಲೀನ್ ಮಾಡಿಸಿದ್ದಾರೆ. ಎಷ್ಟು ಕಸ ಆಯ್ತು ಅಂದರೆ ನೋಡ್ರಿ, ಇಷ್ಟೊಂದು ಕಸ ಬಂದೈತೆ. ನಮ್ಮ ವರಂ ಸರ್ದ ಕೆರೆಯಿಂದ ಇಷ್ಟೊಂದು ಕಸ ತಾಂಬಂದು ಹಾಕಿದ್ದಾರೆ. ಮನೆಯವರು ಊರಿಂದ ಮನೆಯಿಂದ ತಾಂಬಂದು ಹಾಕ್ಬಿಡ್ರಿ. ಅಂಗಡಿಯಿಂದ ಆಗಲಿ ಯಾರೋ ಆಗಲಿ ಗಾಜುಗಳು ಏನೇ ಒಂದಾಗಲಿ, ನೀರು ಕುಡಿಯೋ ನೀರು ಇವು, ಮತ್ತು ನೀವು 40 ಹಳ್ಳಿಗೆ ಹೋಗೋ ನೀರು ಇವಂಗೆಲ್ಲ ತಾಂಬಂದು ಕಸಗಳನ್ನು ಹಾಕಿದ್ದಾರೆ. 40 ಹಳ್ಳಿದು ಹೋಗೋ ನೀರುಗಳು ಇದು. ಡಿ ಎಸ್ ಸ್ಕೂಲಿಂದ ಎಲ್ಲ ಹುಡುಗರು ಸ್ಟೂಡೆಂಟ್ಸ್ ಬಂದು ಕ್ಲೀನ್ ಮಾಡಿಸಿದ್ದಾರೆ. ನೋಡ್ರಿ, ಅಷ್ಟು ಸ್ಟೂಡೆಂಟ್ಸ್ ಬಂದರೆ ಇಷ್ಟೊಂದು ಕಸ ಬಂದೈತೆ. ಯಾರು ತಗೊಂಬಂದು ಹಾಕ್ಬಿಡ್ರಿ, ದಯವಿಟ್ಟು ಕೇಳ್ಕೊಂತೀನಿ. ಇಷ್ಟೊಂದು ಕಸ ಯಾರು ತಗೊಂಬಂದು ಹಾಕ್ಬಿಡ್ರಿ. ಕೆರೆ ಎಲ್ಲ ಕ್ಲೀನ್ ಮಾಡ್ಸೋಕ್ಕಾಗಲ್ಲ, ಹಗ್ಗಲ್ಲ. ಇಷ್ಟೊಂದು ಕಸ ಬಂದೈತೆ. ಯಾರೇ ಒಬ್ರು ಆಗಿರಲಿ ಕ್ಲೀನಾಗಿ ಸ್ವಚ್ಛತೆಯನ್ನು ಕಾಪಾಡಿ. ಹಲೋ ಗೈಸ್, ಇವರಿಗೆ ಸ್ಟೂಡೆಂಟ್ಸಿಗೆ ಕೇಳೋಣ, ಕ್ಲೀನ್ ಮಾಡಿದರೆ ಏನು ಅಭಿಪ್ರಾಯ ಅಂತ. ನಿಮ್ಮ ಅಭಿಪ್ರಾಯ ಏನು? ನಾವು ದಿವಸ್ ಶಾಲೆ ಕಡೆಯಿಂದ ಬಂದಿದ್ದೇವೆ. ಇಂದು ಪರಿಸರ ದಿನದ ಪ್ರಯುಕ್ತವಾಗಿ ನಾವು ವರಂಸಾಗರ ಕೆರೆಯ ಸುತ್ತಮುತ್ತಲಿನಲ್ಲಿ ಕಸ ಕಡ್ಡಿಗಳನ್ನು ಆರಿಸಿ ಸ್ವಚ್ಛಗೊಳಿಸಿದ್ದೇವೆ. ನಾವು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಬಂದ್ಬಿಟ್ಟು ಎಲ್ಲ ಕಸ ಕಡ್ಡಿಗಳನ್ನು ಆರಿಸಿ ಇಲ್ಲಿ ಕ್ಲೀನ್ ಮಾಡಿದ್ದೇವೆ. ಇಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ, ಈ ಕಡೆ ಎಲ್ಲೇ ಆಗಲಿ ಪ್ಲಾಸ್ಟಿಕ್ಗಳನ್ನು ಅಥವಾ ಏನೇ ಆಗಲಿ ಅಳ್ಬೇಡಿ ಪ್ಲೀಸ್, ಸ್ವಚ್ಛತೆ ಕಾಪಾಡಿ. ಎಲ್ಲ ಗ್ರಾಮಸ್ಥರು ದಯವಿಟ್ಟು ನಮ್ಮ ಒಂದು ಕೆರೆಗೆ ನೀರು ಬಂದಿದೆ, ಅದನ್ನ ಸ್ವಚ್ಛತೆಯಿಂದ ಇಟ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನ ಮಾಡಬೇಕು. ದಯವಿಟ್ಟು ಎಲ್ಲೆಂದರಲ್ಲಿ ಕಸವನ್ನು ಚೆಲ್ಲಬೇಡಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡ್ತೀವಿ.